ಎ.ಪಿ.ಜೆ. ಅಬ್ದುಲ್ ಕಲಾಂ ಒಂದು ಕಾಲದಲ್ಲಿ ತಮಿಳುನಾಡಿನ ರಾಮೇಶ್ವರಂ ಎಂಬ ಸಣ್ಣ ಕರಾವಳಿ ಪಟ್ಟಣದಲ್ಲಿ ಅಬ್ದುಲ್ ಕಲಾಂ ಎಂಬ ಹುಡುಗ ವಾಸಿಸುತ್ತಿದ್ದರು. ಅವರ ತಂದೆ ಸರಳ ಮೀನುಗಾರ ಮತ್ತು ಅವರ ಕುಟುಂಬಕ್ಕೆ ಹೆಚ್ಚು ಹಣವಿರಲಿಲ್ಲ. ಆದರೆ ಅಬ್ದುಲ್ ಅವರಿಗೆ ಬಹಳ ವಿಶೇಷವಾದದ್ದೇನೋ ಒಂದು ದೊಡ್ಡ ಕನಸು ಮತ್ತು ತೀಕ್ಷ್ಣ ಮನಸ್ಸು. ಬಾಲಕನಾಗಿದ್ದಾಗ ಅವರು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ಪತ್ರಿಕೆಗಳನ್ನು ಮಾರಿದರು. ಬಹಳ ದಿನಗಳ ನಂತರವೂ ಮನೆಯಲ್ಲಿ ವಿದ್ಯುತ್ತಿಲ್ಲದ ಕಾರಣ ಬೀದಿ ದೀಪಗಳ ಕೆಳಗೆ ಅಧ್ಯಯನ ಮಾಡುತ್ತಿದ್ದರು. ಅವರು ವಿಜ್ಞಾನವನ್ನು ಪ್ರೀತಿಸುವ ಮತ್ತು ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿಯಲು ಬಯಸಿದ್ದರು. ಕಠಿಣ ಪರಿಶ್ರಮ ಮತ್ತು ದೃಢಸಂಕಲ್ಪದಿಂದ ಅಬ್ದುಲ್ ಕಲಾಂ ವಿಜ್ಞಾನಿಯಾದರು. ಭಾರತವು ತನ್ನದೇ ಆದ ರಾಕೆಟ್ಗಳು ಮತ್ತು ಕ್ಷಿಪಣಿಗಳನ್ನು ನಿರ್ಮಿಸಲು ಅವರು ಸಹಾಯ ಮಾಡಿದರು. ಈ ಕಾರಣದಿಂದಾಗಿ ಜನರು ಅವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯಲು ಪ್ರಾರಂಭಿಸಿದರು. ನಂತರ ಅವರು ಭಾರತದ ರಾಷ್ಟ್ರಪತಿಯಾದರು, ದೇಶಾದ್ಯಂತ ಮಕ್ಕಳು ಪ್ರೀತಿಸುವ ಜನರ ರಾಷ್ಟ್ರಪತಿ.